ಆಮೇಲೆ ರಾಜೇಂದ್ರ ನನ್ನ ಪಾರ್ಟ್ನರ್ ಎಂದು ಸುಮ್ಮನೆ ಬಿಟ್ಟರೆ ನನಗೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡುತ್ತೇನೆ ಎಂದು ವಾರ್ನಿಂಗ್ ಮಾಡಿದೆ ಆ ಕುಣ್ಣಿ. ಏ ರಾಜೇಂದ್ರ, ನಿನ್ನೆ ನಡೆದ ಮೀಟಿಂಗ್ನಲ್ಲಿ ನಿನಗೆ ಅವಮಾನವಾಗುವಂತೆ ಮಾಡಿದವರು ಬೇರೆ ಯಾರು ಅಲ್ಲ, ಅದು ದೇವೇಂದ್ರ ದೇಸಾಯಿನೇ. ಅಯ್ಯ ರಾಜೇಂದ್ರ, ಹೇಗಿದೆ ನಿನ್ನ ಪರಿಸ್ಥಿತಿ? ಈ ಸೇಡಿನ ಸರ್ಪಕ್ಕೆ ಎದುರಾದವರ ಗತಿ ಅದೋ ಗತಿ. ಓಹೋ, ಯಾವುದೋ ಒಂದು ವಯ್ಯಾರದ ಗೊಂಬೆ ಈ ಕಡೆನೆ ಬರ್ತಾ ಇದೆ. ರಂಬೆ ಏನಕ್ಕೆ ಊರ್ವಶಿ ಅಂತ ಚಂದುಳ್ಳ ಚೆಲುವೆರ ಜೊತೆ ಚೆಲ್ಲಾಟವಾಡಿ ಬಹಳ ದಿನವಾಯ್ತು. ಈ ಕಾಮರಾಜನ ಕಣ್ಣಿಗೆ ಕುಂಕುಮ ಈ ಅರಗಿಣಿಯನ್ನು ಹಿಡಿದು ಮುದ್ದಾಡಲೇಬೇಕು. ಯಾರು ಅಪರಿಚಿತ ಹೆಣ್ಣನ್ನು ತಡೆದು ನಿಲ್ಲಿಸಿದ? ನಾನು ಯಾರ? ಬೀಸೋ ಗಾಳಿಯನ್ನು ಕೇಳು, ಹರಿಯೋ ಗಂಗೆಯನ್ನು ಕೇಳು. ಅಷ್ಟೇ ಯಾಕೆ ತಾಯಿ ಗರ್ಭದಲ್ಲಿರುವ ಮಗವನ್ನು ಕೇಳಿದರೆ ಸಾರಿ ಸಾರಿ ಹೇಳುತ್ತದೆ ಈ ಸುತ್ತು 40 ಹಳ್ಳಿಯ ನಾಯಕ ಈ ದೇವೇಂದ್ರ ದೇಸಾಯಿ ಎಂದು. ನೋಡಿ, ನೀವ್ಯಾರಾದ್ರೆ ನನಗೇನು, ಅದನ್ನು ತಿಳಿದುಕೊಳ್ಳುವ ಅವಶ್ಯಕತೆ ನನಗಿಲ್ಲ. ದಾರಿ ಬಿಡಿ ನನಗೆ. ದಾರಿ? ನೋಡು ಚೆಲುವೆ, ನಮ್ಮಂತ ಶ್ರೀಮಂತರು ನಿಮ್ಮಂತ ನಾರಿಯನ್ನು ಈ ದಟ್ಟಣೆ ದಾರಿಯಲ್ಲಿ ತರುವುದು ಯಾಕೆ ಗೊತ್ತಾ? ನಿಮ್ಮಂತ ಸುರಲೋಕದ ಸುಂದರಿಯನ್ನು ಪ್ರೀತಿಯಿಂದ ಮಾತನಾಡಿಸಿ ಒಪ್ಪಿದರೆ ಪ್ರೇಮದಾಟ, ಮಾತಿಗೆ ಒಪ್ಪದೆ ಅದರ ಉತ್ತರ ಕೊಟ್ಟರೆ ಅವರ ದೇಹದ ಜೊತೆ ಕಾಮದಾಟಕ್ಕೆ. ದೇಸಾಯಿ, ಈ ನಿನ್ನ ಮಾತಿಗೆ ಒಪ್ಪಿ ನನ್ನ ದೇಹವನ್ನು ಅರ್ಪಿಸಿ ಕಂಡವರಿಗೆ ಸರ್ಗ ಹಾಸುವ ಸೂಳೆ ಅಂತ ತಿಳಿದುಕೊಂಡ್ರೇನು? ಈ ಶ್ರೇಷ್ಠವಾದ ಮಾನ ಮರ್ಯಾದೆಂಬ ನನ್ನ ಶೀಲದ ಬುದ್ಧಿಯನ್ನು ಕಾಪಾಡಿಕೊಂಡ ಬಂದ ಭಾರತದ ನಾರಿಕನ ನಾನು. ಭಾರತದ ನಾರಿ ನಾನು. ಭಾರತದ ನಾರಿ? ಹುಡುಗಿ, ನಿಮ್ಮಂತ ಬಡವರ ಮಕ್ಕಳು ಬಡತನ ಎಂಬ ಬಾಧೆಯಲ್ಲಿ ಸಿಲುಕಿ ದುಡ್ಡಿನ ಆಸೆಗೆ ಕಂಡವರಿಗೆ ಅವರ ದೇಹವನ್ನು ಅರ್ಪಿಸಿ ಬದುಕುತ್ತಿದ್ದಾರೆ ಈ ನಿನ್ನ ಪ್ರಪಂಚದಲ್ಲಿ. ಅದಕ್ಕೆ ಬಲ್ಲವರು ಹೇಳ್ತಾರೆ, ಬಡವರ ಮನೆ ಊಟ ಚಂದ, ಶ್ರೀಮಂತರ ಮನೆ ನೋಟ ಚಂದ ಎಂದು. ಕೇಳು, ಈ ನಿನ್ನ ಸೌಂದರ್ಯಕ್ಕೆ ಎಷ್ಟು ಹಣ ಕೇಳುತ್ತೀಯಾ ಕೇಳು, ಆದರೆ 5 ನಿಮಿಷ ನನಗೆ ಸುಖ ಕೊಟ್ಟರೆ ಸಾಕು. ದೇಸಾಯಿ, ಬಡವರ ಮನೆಯಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ಮಾನ ಮರ್ಯಾದೆ ಎಂಬ ಶ್ರೇಷ್ಠವಾದ ಬುದ್ಧಿ ನಿನ್ನಂತ ನಾಯಿಗೆ ಹೇಗೆ ಗೊತ್ತಾಗ್ಬೇಕು ಅಂತ ಇದನ್ನೆಲ್ಲ ತಿಳಿದೆ ಇನ್ನೊಂದು ಹೆಚ್ಚಿಗೆ ಮಾತನಾಡಿದ್ಯಾ ಆದ್ರೆ ನನ್ನ ಕಾಲಲ್ಲಿರುವ ಮೆಟ್ಟಿನಿಂದ ನಿನ್ನ ಕೆನ್ನಿಗೆ ಬಾರಿಸಬೇಕಾಗುತ್ತದೆ. ಬಲು ಎಚ್ಚರ. ಎಚ್ಚರ ಹೇಳುವ ಹುಚ್ಚು ಆಧಾರದ ಹೆಣ್ಣೆ, ಈ ಸುತ್ತಳ್ಳಿ ಸರದಾರ ಎನಿಸಿಕೊಂಡಿರುವ ಈ ದೇವೇಂದ್ರ ದೇಸಾಯಿಯನ್ನು ಚಪ್ಪಲೆಯಿಂದ ಕಣ್ಣಿಗೆ ಹೊಡಿತೇನೆ ಅಲ್ಲ ಹುಚ್ಚು ಆಧಾರದ ಹೆಣ್ಣೆ. ನೀನು ಮಾತಿಗೆ ಬಗ್ಗುವ ಮದನಾರಿಯಲ್ಲ, ಗರತಿ ಎಂಬ ಅಕ್ಷರ ಮಸ್ತಕ್ಕೆ ಏರಿಸಿಕೊಂಡ ಮದನಾರಿ. ಬಾರಲೇ ನಾರಿ, ಹೋಗಬೇಡ ಈ ದೇಸಾಯಿ ಕೈಯಿಂದ ಜಾರಿ. ನಿನ್ನ ಚೀಲ ನನ್ನಿಂದಲೇ ಆಗಬೇಕು ಪರಾರಿ. ಬಾರಲೇ. ಬೇಡಿ, ನಿಮ್ಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನೀವು ಹಿರಿಯರು, ನನ್ನ ತಂದೆ ಸ್ಥಾನದಲ್ಲಿ ಇರುವವರು. ನೋಡಿ, ದಯವಿಟ್ಟು ನನ್ನನ್ನು ನಿಮ್ಮ ಮಗಳಂತ ತಿಳಿದುಕೊಂಡು ಬಿಟ್ಟು ಬಿಡಿ. ಮಗಳು? ನಮ್ಮಂತ ದುಡ್ಡಿನ ದರೆಗಳು ಈ ಸಮಾಜದ ನಾರಿಯರಿಗೆ ಅಕ್ಕ ತಂಗಿ ಮಗಳು ಎನ್ನುತ್ತ ಆದರೆ ನಮ್ಮದ ಹಾದಿರೋದು ಹೇಗೆ? ಯೌವನದ ತರುಣಿಯಾಗಿ
ಮನೆಯಲ್ಲಿ ಮಲಗಿದ್ದಾಗ ಕುಡಿದ ಮತ್ತಿನಲ್ಲಿ ಮಗಳೆನ್ನುವುದನ್ನೇ ಮರೆತು ಆ ಮಗಳ ಜೊತೆ ಕಾಮದ ಕ್ರೀಡೆಗೆ ಆಡಿದವರು ಎಷ್ಟೋ ಜನ ಇದ್ದಾರೆ ಈ ನಿನ್ನ ಸಮಾಜದಲ್ಲಿ. ಮಗನ ಹೆಂಡತಿ ಮಗಳ ವಯಸ್ಸಿನಲ್ಲಿ ಇದ್ದರು ಸೊಸೆ ಅನ್ನೋದನ್ನೇ ಮರೆತು ಆ ಸೊಸೆ ಜೊತೆ ಕಾಮ ಕ್ರೀಡೆ ಆಡಿದ ಎಷ್ಟೋ ಜನ ಇದ್ದಾರೆ ಈ ನಿನ್ನ ಬಂಡ ಸಮಾಜದಲ್ಲಿ. ಅಣ್ಣನ ಹೆಂಡತಿ ಅಂದರೆ ಹೆತ್ತ ತಾಯಿ ಇದ್ದಂತೆ. ತಾಯಿ ಅನ್ನುವುದನ್ನೇ ಮರೆತು ತಾಯಿ ಜೊತೆ ಕಾಮ ಕ್ರೀಡೆ ಆಡಿದ ಎಷ್ಟೋ ಜನ ಇದ್ದಾರೆ ಈ ನಿನ್ನ ಬಂಡ ಸಮಾಜದಲ್ಲಿ. ಚಿಕ್ಕಪ್ಪ ದೊಡ್ಡಪ್ಪನ ಮಗಳು ತಂಗಿ ಆಗುತ್ತಾಳೆ ಎಂದು ಗೊತ್ತಿದ್ದರು ತಂಗಿಯ ಮೇಲೆ ಮೋಹ ಮಾಡಿ ಅವಳಿಗೆ ಪ್ರೀತಿ ಪ್ರೇಮದ ಹುಚ್ಚು ಹಿಡಿಸಿ ಅವಳೊಂದಿಗೆ ಕಾಮದ ಚೀಟೆ ತೀರಿಸಿಕೊಂಡ ಎಷ್ಟೋ ಜನ ಇದ್ದಾರೆ ಈ ನಿನ್ನ ಹೊಲಸು ಸಮಾಜದಲ್ಲಿ. ನೋಡಿ, ಹೇಳುತ್ತಾ ಹೋದರೆ ಸಮಯ ವ್ಯರ್ಥವಾಗುತ್ತದೆ. ಅದರಂತೆ ನೀನು ನನಗೆ ಅಕ್ಕನೂ ಅಲ್ಲ ತಂಗಿನೂ ಅಲ್ಲ, ನಾನು ತಾಳಿ ಕಟ್ಟಿದ ಉದರದಲ್ಲಿ ಹುಟ್ಟಿದ ಮಗಳೂ ಅಲ್ಲ. ಸುಮ್ಮನೆ ನಾನು ಹೇಳಿದಾಗೆ ಕೇಳಿ ಸೆರಗು ಹಾಸುತ್ತೀಯಾ? ಹತ್ತಿನಂತೆ ಈ ನಿನ್ನ ದೇಹವನ್ನು ಕುಕ್ಕಿ ಕುಕ್ಕಿ ತಿನ್ನಬೇಕಾ? ಇವನ ಮಾತನ್ನು ಕೇಳಿದ್ರೆ ನನಗೆ ಯಾಕೋ ತುಂಬ ಭಯವಾಗುತ್ತದೆ. ನಾನು ಇಲ್ಲಿಂದ ಪಾರಾಗಬೇಕಾದ್ರೆ ಇವನು ಹೇಳಿದಂತೆ ಕೇಳಲೇಬೇಕು. ನೋಡಿ, ನೀವು ಏನೇ ಹೇಳಿದ್ರು ಕೇಳುತ್ತೇನೆ. ದಯವಿಟ್ಟು ನನ್ನ ಶೀಲವೊಂದನ್ನು ಮಾತ್ರ ಬಿಟ್ಟು ಏನು ಮಾಡಬೇಡಿ ನೀವು. ಹಾಗಾದರೆ ಈ ಸಮಯದಲ್ಲಿ ನನ್ನನ್ನು ಅಪ್ಪಿಕೊಂಡು ಒಂದು ಗೀತೆಯನ್ನು ಹಾಡು. ಹಾಡುತ್ತೇನೆ. ಲೋಕದಿಂದ ಬಂದ ಪಾರಿವಾಳ ಕೈಗೂಡಲೇ ನಮ್ಮ ಎದೆಗೂಡಲೇ ನೋಡಿ, ನೀವು ಹೇಳಿದಂತೆ ನಾನು ನಡೆದುಕೊಂಡಿದ್ದೇನೆ. ದಯವಿಟ್ಟು ದಾರಿ ಬಿಡಿ, ನಾನು ಇನ್ನು ಹೋಗ್ಬೇಕು. ಸ್ಟಾಪ್ ರಾಣಿ, ಸ್ಟಾಪ್. ನಿನ್ನ ಪ್ರೇಮದ ಹಾಡು ಕೇಳಿ ನನ್ನ ಆಸೆ ತೀರಿತು. ಆದರೆ ಯೌವನ ತುಂಬಿ ತುಳುಕುತ್ತಿರುವ ಈ ನಿನ್ನ ಯೌವನವನ್ನು ನೋಡಿ ನನ್ನ ಕಾಮದ ಆಸೆ ಮತ್ತಷ್ಟು ಉಕ್ಕೇರುತ್ತಿದೆ. ಈ ಆಸೆ ಈಡೇರಬೇಕಾದರೆ ನಿನ್ನನ್ನು ಮುಟ್ಟಿ ಮುತ್ತಾಡಲೇಬೇಕು. ಆರಲೇ ಬಾ. ಲೇ ರಾಕ್ಷಸ ನನ್ನ ಮಗನೇ, ಕೈ ಬಿಡಲೇ ಈ ಅವಲ ಸ್ತ್ರೀಯನ್ನು. ಲೇ, ಈ ಗೌಡನ ಆರ್ಭಾಟದಲ್ಲಿ ಅಡ್ಡಿಯಾಗಿ ಬಂದವನು ನೀನು ಅವನಲ್ಲೇ ಬಡ ಬಿಕಾರಿ ನನ್ನ ಮಗನೇ. ಲೇ ಗೌಡ, ಶ್ರೀಮಂತ ಎಂದು ಸೊಕ್ಕೇರಿ ನೀ ಮಾತನಾಡಿದರೆ ಅರಕ್ಷಣದಲ್ಲಿ ಈ ನಿನ್ನ ಪ್ರಾಣವನ್ನು ಯಮಲೋಕಕ್ಕೆ ಪಾರ್ಸಲ್ ಮಾಡಿಬಿಡ್ತಾನೆ ಈ ಸಿಡಿದದ್ದ ಸಿಂಹ ಶ್ರೀಕಾಂತ. ಗದ್ದ ಸಿಂಹ ಲೇ ಶ್ರೀಕಾಂತ, ಸಿಡಿದದ್ದ ಸಿಂಹದ ಮರಿ ಎಂದು ಗರ್ಜಿಸಲು ಬಂದರೆ ಇದೇ ನನ್ನ ಬಂದೂಕಿನಿಂದ ನಿನ್ನ ಘಟವನ್ನು ಉರುಳಿಸಬೇಕಾಗುತ್ತದೆ. ಅಕ್ಷರ. ಲೇ ಗೌಡ, ಕೈಯಲ್ಲಿ ಆಯುಧ ಇದೆ ಎಂದ ಮಾತ್ರಕ್ಕೆ ಸೊಕ್ಕಿನಿಂದ ಹಾರಾಡಬೇಡ. ಈ ನನ್ನ ಒಂದೇ ಒಂದು ರಟ್ಟೆಯ ಮುಷ್ಟಿಯ ಹೊಡೆತಕ್ಕೆ ನಿನ್ನನ್ನು ರಕ್ತ ರಕ್ತ ಕಕ್ಕಿಸಿ ಬಿಡ್ತೇನೆ. ಅಕ್ಷರ ಕಕ್ಕಿಸಿ. ಲೇ ಶ್ರೀಕಾಂತ, ರಕ್ತ ಕಕ್ಕಿಸುತ್ತೇನೆ ಎಂದು ಬಂದವರು ಎಲ್ಲ ಬಿಕ್ಕಿ ಬಿಕ್ಕಿ ಸತ್ತು ಹೋಗಿದ್ದಾರೆ ಈ ದೇವೇಂದ್ರ ದೇಸಾಯಿ ಕೈಯಲ್ಲಿ. ಇನ್ನು ನೀನೆಂದರೆನಲೇ ಪಚ್ಚ ಮೇಲಿನ ಮಾಂಸಾಹಾರದ ಮಳ್ಳ ಕುಂಡಿ ತಲೆ ಕಟ್ಟಿದೆ ಎಂದು ಬಂಡೆಗಲ್ಲಿಗೆ ಜಜ್ಜುವ ಪ್ರಯತ್ನ ಮಾಡಬೇಡ. ಮೈಯಲ್ಲಿ ಶಕ್ತಿ ಇದೆ ಎಂದು ಈ ಶ್ರೀಮಂತರನ್ನ ಎದುರು ಹಾಕಿಕೊಳ್ಳಬೇಡ. ಒಂದು ವೇಳೆ ನನಗೆ ಎದುರಾಗಿ ನಿಂತು ಈ ಹುಡುಗಿಯನ್ನು ರಕ್ಷಿಸಲು ಮುಂದೆ ಅಡಿ ಇಟ್ಟರೆ ಇದೇ ನನ್ನ ಬಂದೂಕಿನಿಂದ ನಿನ್ನ ಘಟ್ಟವನ್ನು ಉರುಳಿಸಿ
ಸುಮ್ಮನೆ ಹೊರಟು ಹೋಗಿಲ್ಲಿಂದ. ಹೊರಟು ಹೋಗುವುದಕ್ಕೆ ನಾನೇನು ಕೈಲಾಗದ ಹೇಡಿ ಅಲ್ಲಲೇ. ನಿಮ್ಮಂತ ನೂರಾರು ವೈರಿಗಳಿಗೆ ಭಾರತದ ಬೌಂಡ್ರಿಯಲ್ಲಿ ಎದೆಗುಂಡಿಗೆ ಗುಂಡು ಹಾರಿಸಿ ಈ ಭಾರತ ಮಾತೆಯ ರಕ್ಷಿಸಿದ ಸೈನಿಕ ನಾನು. ನಮ್ಮಂತ ಲಕ್ಷಾನು ಗಂಟಲೆ ವೀರ ಯೋಧರು ಈ ಭಾರತ ಮಾತೆಯ ಸಲುವಾಗಿ ತಮ್ಮ ಪ್ರಾಣವನ್ನು ಕೊಟ್ಟು ಕಾಪಾಡುತ್ತಿದ್ದಾರೆ. ಅಂತಹದರಲ್ಲಿ ದುಡ್ಡಿನ ದರ್ಪದಿಂದ ಬಡವರ ಮೇಲೆ ದರ್ಪವನ್ನು ತೋರಿಸುತ್ತಾ ಈ ಸಮಾಜದಲ್ಲಿ ನಾವೇ ಸೂರಧೀರರು ಎಂದು ಮೆರೆಯುತ್ತಿರುವ ನಿಮ್ಮಂಥವರ ದರ್ಪವನ್ನು ಮುರಿದು ಆ ದರ್ಪಕ್ಕೆ ಸರ್ಪವಾಗದಿದ್ದರೆ ನನ್ನ ಹೆಸರು ಸಿಡಿಲಿನ ಸಿಂಹ ಶ್ರೀಕಾಂತನೇ ಅಲ್ಲ. ನಿನ್ನಲ್ಲಿ ಗಂಡು ನರವಿದ್ದರೆ ಆ ನರದಲ್ಲಿ ಬಿಸಿ ರಕ್ತ ಹರಿಯುತ್ತಿದ್ದರೆ ಒಂದು ಹೆಜ್ಜೆ ಮುಂದಕ್ಕೆ ಇಟ್ಟು ಬಾ. ಲೇ ಶ್ರೀಕಾಂತ, ನಿನ್ನ ಸೂರತನದ ಮಾತಿಗೆ ಹೆದರಿ ಹೋಗುತ್ತೇನೆ ಎಂದು ತಿಳಿಯಬೇಡ. ಇವತ್ತು ಮಗನೇ ನಿನ್ನ ಟೈಮು ಚೆನ್ನಾಗಿದೆ. ಮತ್ತೊಂದು ದಿನ ಈ ಛಲ ಸಾಗಿಸಿ ಈ ಜಿಂಕೆಯನ್ನು ಬೇಟೆ ಆಡದೇ ಬಿಡಲಾರನು ಈ ದೇವೇಂದ್ರ ದೇಸಾಯಿ. ಲೇ ಶ್ರೀಕಾಂತ, ಇವನು ಹಿಡಿದು ಮರಿ ಹುಡುಕನಲ್ಲಲೇ. ಮಚ್ಚು ಮರಿ ಒಟ್ಟಿಗೆ ಹಿಡಿದು ಆ ದುರ್ಗಾದೇವಿಗೆ ಹರಕೆ ತೀರಿಸೋ ದೇವೇಂದ್ರ ದೇಸಾಯಿ. ಇದನ್ನು ನೆನಪಿನಲ್ಲಿ ಇಟ್ಟುಕೋ. ಲೇ ದೇಸಾಯಿ, ಬೇಟೆಯಾಡೋ ನಿಮ್ಮಂತ ಬೇಟೆಗಾರರ ಬಿಲ್ಲು ಬಾಣಗಳನ್ನು ಮುರಿದು ಒದ್ದು ಬುದ್ಧಿ ಕಲಿಸುವ ಸಿಡಿಲಿನ ಸಿಂಹ ಈ ಶ್ರೀಕಾಂತ. ಇಂತಹ ದಟ್ಟವಾದ ಕಾಡಿನಲ್ಲಿ ಒಬ್ಬಳೇ ಬಂದಿದ್ದರೆ ಇಂತಹ ಕಾಮ ತುಂಬಿದ ಮಾನವ ಮೃಗಗಳು ಮೈಮೇಲೇರಿ ಬರುತ್ತವೆ. ನೀವಿನ್ನು ಭಯ ಪಡಬೇಡಿ, ನೀವಿನ್ನು ಸುರಕ್ಷಿತವಾಗಿ ಹೋಗಬಹುದು. ನಿನ್ನ ಮಾತನ್ನು ಕೇಳಿದ್ರೆ ನನ್ನ ಒಡ ಹುಟ್ಟಿದ ಅಣ್ಣನ ಮಾತು ಕೇಳಿದಂತೆ ಆಗುತ್ತದೆ. ಏನಮ್ಮ, ನಿನ್ನ ಅಣ್ಣಂದಿರು ಇದ್ದರು ಕರೆದುಕೊಂಡು ಬರಬೇಕು ತಾನೇ, ಒಬ್ಬಳೇ ಏಕೆ ಬರ್ಲಿಕ್ಕೆ ಹೋಗಿದ್ದೆ? ನನಗೆ ಅಣ್ಣ ತಮ್ಮಂದಿರು ಯಾರು ಇಲ್ಲ. ನಾನೊಬ್ಬಳು ಅನಾಥೆ ನಾನು. ನೋಡಮ್ಮ ತಂಗಿ, ಈ ಪ್ರಪಂಚದಲ್ಲಿ ಯಾರೂ ಅನಾಥರಲ್ಲ, ಅಥವಾ ಜೊತೆಗೆ ಹುಟ್ಟಿದವರಾರು ಅಣ್ಣ ತಮ್ಮಂದಿರು ಅಲ್ಲ. ಅದೆಲ್ಲ ನಾವು ನಡೆದುಕೊಳ್ಳುವ ರೀತಿಯಲ್ಲಿರುತ್ತದಮ್ಮ. ನಾವು ನಡೆದುಕೊಳ್ಳುವ ರೀತಿಯಲ್ಲಿರುತ್ತದೆ. ಇರಲಿ ಬಿಡಮ್ಮ, ಅದರ ಬಗ್ಗೆ ನೀನೇನು ಚಿಂತಿಸಬೇಡ. ನಿಮ್ಮದು ಯಾವ ಊರು? ಇಲ್ಲಿ ಯಾರ ಮನೆಗೆ ಬಂದಿದ್ದೀಯಾ ಎಂದು ಹೇಳು, ನಿನ್ನನ್ನು ಅವರ ಮನೆಗೆ ಕಳಿಸಿ ಬರುತ್ತೇನೆ. ಅಣ್ಣ, ನನ್ನ ಹೆಸರು ಕವಿತಾ ಅಂತ. ನನ್ನ ಕಾಲೇಜಿನ ಸ್ನೇಹಿತೆ ಸ್ನೇಹ ಅಂತ ಇದೇ ಊರಿನವಳು. ಅವರ ಮನೆಯಲ್ಲಿ ಫಂಕ್ಷನ್ ಇದೆ, ಬಾ ಅಂತ ಹೇಳಿದ್ರು. ಅಷ್ಟರಲ್ಲಿ ಇಷ್ಟೆಲ್ಲ ನಡೆದು ಹೋಯ್ತಣ್ಣ. ಅಣ್ಣ, ಇಲ್ಲಿ ನಡೆದ ವಿಷಯವನ್ನು ಯಾವುದೇ ಕಾರಣಕ್ಕೂ ಯಾರ ಮುಂದೆನೂ ತಿಳಿಸಬೇಡಣ್ಣ. ತಂಗಿ, ಮತ್ತೊಬ್ಬರ ವಿಷಯವನ್ನು ಈ ಜನರಿಗೆ ತಿಳಿಸುವ ಮೂರ್ಖನಲ್ಲಮ್ಮ ಈ ಶ್ರೀಕಾಂತ. ತಂಗಿ, ನೀನು ಬಂದಿದ್ದು ಬೇರೆ ಯಾರ ಮನೆಗೂ ಅಲ್ಲಮ್ಮ. ನನ್ನ ಮುದ್ದಿನ ತಂಗಿ ಸೀತಾ, ನಿನ್ನ ಸ್ನೇಹಿತೆ. ನೀನು ಬಂದಿದ್ದು ನಮ್ಮ ಮನೆಗೆ. ಬಾರಮ್ಮ, ಹೋಗೋಣ. ಆಯ್ತಣ್ಣ. ತಂಗಿ, ಈ ಹಾದಿಯಲ್ಲಿ ನಡೆದುಕೊಂಡು ಹೋಗುವಾಗ ಈ ನಿನ್ನ ಅಣ್ಣನಿಗೋಸ್ಕರ ಒಂದು ಹಾಡನ್ನು ಅಮ್ಮ. ಆಯ್ತಣ್ಣ, ನನ್ನ ಜೊತೆ